ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ಶ್ರೀ ರಾಘವೇಂದ್ರ ಮಠದ ಶರಣ ಸಂಕಲ್ಪದ 104ನೇ ಮಠವಾಗಿ ನಾನು ಇಂದು ಬಂದಿರೋದು ವಿದ್ಯಾಮಾನ್ಯ ನಗರದ ಒಂದು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ. ಇಲ್ಲಿ ಸಾಕ್ಷಾತ್ ಶ್ರೀನಿವಾಸನು ಹಾಗೂ ದುರ್ಗಾದೇವಿಯ ಸನ್ನಿಧಾನ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಆಗ್ತಿದೆ. ಇಂತಹ ಒಂದು ಮಹಾಮಹಿಮ ಕ್ಷೇತ್ರ ಈ ಶ್ರಾವಣ ಮಾಸದಲ್ಲಿ ಬಂದಿರೋದು ನನಗೆ ಅತ್ಯಂತ ಪುಣ್ಯಕರವಾದಂಥದ್ದು. ಇದು ಅಮೂಲ್ಯವಾದಂತಹ, ಪ್ರಸಿದ್ಧವಾದಂತಹ ಹಾಗೂ ವಿಶೇಷ ಒಂದು ಪವಾಡವುಳ್ಳಂತಹ ಕ್ಷೇತ್ರಕ್ಕೆ ಬಂದಿದ್ದು ನನ್ನ ಆಜನ್ಮದ ಪುಣ್ಯವೇನೋ. ಬನ್ನಿ, ಈ ಒಂದು ದೊಡ್ಡ ದೇವಾಲಯ ಪ್ರಾಂಗಣವನ್ನು ಸುತ್ತುತ್ತಾ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಮಠದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಎಲ್ಲರಿಗೂ ಕೂಡ ರಾಯರ ಆಶೀರ್ವಾದ ದೊರಲಿ ಅಂತ ಹರೇ ಶ್ರೀನಿವಾಸ ಅನ್ನುತ್ತಾ ಬನ್ನಿ ನೋಡೋಣ. ಮಠದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಹಲವು ಹೋಮ ಹವನಾದಿಗಳು ಹಾಗೂ ಅನ್ನದಾನ ಮತ್ತು ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವನ್ನ ಮಾಡ್ತಾರೆ. ಅದನ್ನ ನಮ್ಮ ಒಂದು ಈ ಮಠದ ವ್ಯವಸ್ಥಾಪಕರಾದಂತಹ ಸೇತುರಾಮನ್ ಅವ್ರ ಮೂಲಕ ನಾವೆಲ್ಲ ತಿಳಿದುಕೊಳ್ಳೋಣ. ಮತ್ತು ವಿಶೇಷವಾಗಿ ಇವರಿಂದ ಕರೆ ಬಂದಾಗ ನನಗೆ ಆ ರಾಯರೇ ಕರೀತಿದ್ದಾರೇನೋ, ಮತ್ತೆ ಬಂದು ಇಲ್ಲಿ ನಮ್ಮ ಒಂದು ಸಂಕ್ಷಿಪ್ತವಾದಂತಹ ಮಠದ ಸಂಕ್ಷಿಪ್ತವಾದ ತೆಗೆದುಕೊಳ್ಳಿ ಎನ್ನುವಂತಹ ಒಂದು ಪರ್ಮಿಷನ್ ಕೊಟ್ಟು ಅವರು ನಮ್ಗೆ ಕರೆದಿದ್ದಾರೆ. ಇದಂತ ಧನ್ಯವಾದ ಅರ್ಪಿಸ್ತೇನೆ. ಸೊ ಬನ್ನಿ ಗುರುಗಳೇ, ನಿಮ್ಮ ಒಂದು ಈ ಒಂದು ರಾಯರ ಮಠದ ಹರೇ ಶ್ರೀನಿವಾಸ ಕಲ್ಯಾಣೋದಗಾತಾಯ ಕಾಮಿದಾರ್ಥ ಪ್ರದಾಯನೆ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರೇ ಶ್ರೀನಿವಾಸ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ನೋಡೋ ಭಕ್ತಾದಿಗಳೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ತಿಳಿಸ್ತಾ ಇದ್ದೇನೆ. ನೀವು ಎಲ್ಲರೂ ಇಲ್ಲಿ ಬಂದಾಗ ಭಾವನೆ ಮಾಡಿ ಇಲ್ಲಿ ಇರೋ ಕಾರ್ಯಕ್ರಮ ಏನೇನು ನಡೀತದೆ ಎಂಬುದನ್ನು ನಾನು ನಿಮಗೆ ಆದಷ್ಟು ಒಂದು ಸ್ವಲ್ಪ ನಿಮಗೆ ತಿಳಿಸ್ತಾ ಇದ್ದೇನೆ. ನನಗೆ ಹೇಳೋದು ಅಂದರೆ 30 ವರ್ಷಕ್ಕೆ ಮುಂದೆ ವಿದ್ಯಾಮಾನ್ಯರಿಂದ ಈ ದೇವಸ್ಥಾನ ಸ್ಥಾಪಿಸಲ್ಪಟ್ಟಿತು. ಅದಕ್ಕೆ ಹಿಂದೆ ಅಡ್ಮಿನಿಸ್ಟ್ರೇಷನ್ ಹಲವಾರು ಜನಗಳು ಬಂದು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದ್ರು. ಇದ್ದರೂ ಏನೋ ಒಂದು ಇದರಿಂದ ಸರಿಯಾಗಿ ಅದು ಡೆವಲಪ್ ಆಲಾಯಿತು. ಪಲಿಮಾರ ಮಠದ ಸ್ವಾಮಿಗಳು ಆದ ವಿದ್ಯಾಧೀಶ ತೀರ್ಥ ಸ್ವಾಮಿಗಳವರು ನಾನು ತಮಿಳುನಾಡಿನಿಂದ ನನ್ನ ಕರೆದು ನೀವು ಇಲ್ಲಿ ಬಂದು ರಾಯರ ಸೇವೆ ಮಾಡಬೇಕು ನನಗೆ ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ನಂಗೆ ಕನ್ನಡ ಬರೋಲ್ಲ, ನಾನು ತಮಿಳುನಾಡಿಂದ ಬಂದಿದ್ದೇನೆ, ನನಗೆ ಕನ್ನಡ ಬರೋಲ್ಲ, ನಾನು ಬಂದು ಇಲ್ಲಿ ಕನ್ನಡ ದೇಶದಲ್ಲಿ ಹೇಗೆ ಮಾಡ್ತಾರಕ್ಕಂತ ಹೇಳಿದೆ. ಆದರೆ ಸ್ವಾಮಿಗಳು ನೀವು ಬನ್ನಿರಿ, ಮಂತ್ರಾಕ್ಷ ಕೊಟ್ಟು ಹೇಳಿದ್ರು, ನೀವು ಬನ್ನಿರಿ, ಕನ್ನಡ ಬರ್ತೇನೆ ನಿಮಗೆ, ಶ್ರೀನಿವಾಸನ ಕರುಣೆ ರಾಯರ ಕರುಣೆಯಿಂದ ಎಲ್ಲ ನಿಮಗೆ ಇಲ್ಲಿ ಅನುಕೂಲವಾಗ ದೇವ ಮಾಡಿಕೊಡ್ತಾನ, ಸೇವೆ ಮಾಡೋಕ್ಕೆ ಬನ್ನಿ ಅಂತ ಕರೆದರು. ಅವ್ರು ಹೇಳಿ ನಾನು ಇಲ್ಲಿ ಬಂದು 6 ವರ್ಷ ಆಗುತ್ತೆ. ನಾನು ಇಲ್ಲಿ ಬರೋ ವೇಳೆ ಈ ಮಠದಲ್ಲಿ ಈ ಒಳಗೆ ಗರ್ಭಗುಡಿಯಿಂದ ಹೊರಗೆ ಪೈಂಟ್ ಕೂಡ ಇಲ್ಲ, ಒಳಗೆ ವಿಗ್ರಹಗಳೆಲ್ಲ ಸರಿಯಾಗಿಲ್ಲ. ಅದೇ மாதிரி ಪಕ್ಕದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ, ಬರೀ ಪಿಲ್ಲರ್ ಮುಟ್ಟುತ್ತಾ ಇತ್ತು, ಮಡ್ಡೆ ಹಾಕಿ ಎಲ್ಲ ಡ್ರಿಂಕ್ ಕೊಡೋದು ಮಳಿಕೊಂಡು ಇಲ್ಲೆಲ್ಲ ಮಣ್ಣು ಕಲ್ಲಾಯಿತು ಸ್ಥಳವಾಯಿತು. ಒಂದು 6 ವರ್ಷಕ್ಕೆ ಮುಂದೆ ಇಲ್ಲಿ ಬಂದು ಅಲ್ಲಿ ಶ್ರೀನಿವಾಸ ರಾಯನ ನಾನು ಪ್ರಾರ್ಥನೆ ಮಾಡಿದೆ. ಈ ಸ್ಥಳ ನನ್ನ ಕರೆದಿದ್ದೀಯೇ, ನನಗೆ ಕನ್ನಡ ಬರಲ್ಲ, ರಸೀತ್ ಹಾಕೋ ಕೆಲಸ ನಂದಲ್ಲ, 5,000 10,000 ಕೊಟ್ಟು ಯಾರೋ ಮಾಡ್ತಾರೆ. ಹಾಗೆ ಶ್ರೀನಿವಾಸ ಪ್ರಾರ್ಥನೆ ಮಾಡಿದಾಗ ನನಗೆ ಒಂದು ಸೂಚನೆ ಶ್ರೀನಿವಾಸ ದೇವರು ತೋರಿಸಿರು, ನೀವು ಲಕ್ಷಾರ್ಥನೆ ಮಾಡಿರಿ, ನಾನು ನಿಮಗೆ ದಾರಿ ತೋರಿಸ್ತೇನೆ ಅಂತ ಹೇಳಿದರು. ಅದಕ್ಕೆ ಆಮೇಲೆ ಮೊದಲನೇ ಲಕ್ಷಾರ್ಥನೆ ಮಾಡಿದೆ. ಅವಾಗ ಹೇಳಿದ್ರು, ಈ ಲಕ್ಷಾರ್ಥನೆ 100 ರೂಪಾಯಿ ಕೂಡ ಕೊಳ್ಳಾರು ಇಲ್ಲಿ ಅಂತ ಪೂಜೆ ಮಾಡೋ ಅರ್ಚಕರು ಹೇಳಿದರು. ಆದರೆ ಆ ಫಸ್ಟ್ ಲಕ್ಷಾರ್ಥನೆ ಸಡೋದ್ಮೇಲೆ ಲಕ್ಷಾರು ರೂಪಾಯಿಗಳು ಬಂದು ತುಂಬ ವಿಡಂಬರದಿಂದ ಲಕ್ಷಾರ್ಥನೆ ನಡೀತು. ಅದೇ ಹಿಂದೆ ಪ್ರತಿ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ಮಾಡ್ತಾ ಇದ್ದಾವೆ. ಫಸ್ಟ್ 108 ಕಳಸ ಕೂಡಿಸಿ ಸತ್ಯನಾರಾಯಣ ಪೂಜೆ ಪ್ರಾರಂಭ ಮಾಡಿತು. ಅದು ಮಾಡಿದ ಮೇಲೆ ಹಾಗೆ ಕ್ರಮೇಣ ವಿಶೇಷ ಪವಾಡಗಳು ನಡೆದು ಇವಾಗ ಏನು ನೋಡ್ತಾ ಇರೋ ಸುಂದರವಾದ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಶ್ರೀನಿವಾಸನ ದೇವಸ್ಥಾನ, ರುದ್ರದೇವರು, ಗಣಪತಿ ಹಾಗೂ ನಾಗದೇವರ ದೇವಸ್ಥಾನ ಇದೆಲ್ಲ ಇಲ್ಲಿ ಇವಾಗ ತುಂಬ ವಿಶೇಷವಾಗಿ ಪೂಜೆಗಳು ನಡೀತಾ ಮಾಡಿ ರಾಯರ ಶ್ರೀನಿವಾಸ ದೇವರು ಮಾಡಿದ್ದಾರೆ. ಅದೇ மாதிரி ಕಲ್ಯಾಣ ಮಂಟಪ ಸಂಪೂರ್ಣ ಫಲ ಆಗಿ 2 ಅಂತಸ್ತು ಕಲ್ಯಾಣ ಮಂಟಪ, ಮಕ್ಕಳ ಧ್ಯಾನ ಮಂಟಪ ಇಷ್ಟೆಲ್ಲ ಇಲ್ಲಿ ಬೆಳೆದಿದೆ. ಅಂದರೆ ಆ ರಾಯರ ಒಂದು ವಿಶೇಷ ಕರುಣೆ, ಶ್ರೀನಿವಾಸನ ವಿಶೇಷ ಅನುಗ್ರಹ, ಪಲಿಮಾರ ಸ್ವಾಮಿ ಕೊಟ್ಟ ಮಂತ್ರಾರ್ಥ ಬಲ, ಆ ಮಂತ್ರಾರ್ಥ ಬಲದಿಂದ ಇಲ್ಲಿ ವಿಶೇಷವಾಗಿ ನಡೆದಿದೆ ಅಂದರೆ ಹೇಳೋಕ್ಕೆ ನನಗೆ ಮಾತಾಡೋಕ್ಕಾಗಲ್ಲ. ಅಷ್ಟು ಒಂದು ಮೈ ರೋಮಾಂಚನ ಆಗುತ್ತೆ. ಅಷ್ಟು ವಿಶೇಷ ಆ ಮಂತ್ರಾರ್ಥ ಫಲದಿಂದ ಇಲ್ಲಿ ರಾಯರ ಅನುಗ್ರಹದಿಂದ ವಿಡಂಬರ ನಡೀತಾ ಇದೆ. ಇಲ್ಲಿ ಪ್ರತಿಯೊಂದು ಹುಣ್ಣಿಮೆ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಾವೆ. ಸಾರ್ವಜನಿಕರು ಬಂದು ಮಾಡೋ ಪುಣ್ಯವಾಳು ಸ್ವಾಮಿಗಳು ಬಂದು ಅನುಭವಿ ಮಧ್ವ 3 ಪ್ರಶ್ನೆ ಮಾಡಿದ್ದಾರೆ.
ಉಡುಪಿಯಲ್ಲಿ ಮಧ್ವಾಚಾರ್ಯರು ಮಾಡಿದ್ದಾರೆ. ಅದೇ ಮಾದರಿ ಬಡೆ ಹನುಮಾನ ಹರಿದ್ವಾರ ಮಾಡಿದ್ದಾರೆ. ಇವಾಗ ಋಷಿಕೇಶಲ್ಲಿ ಭೀಮಸೇನ ಮಾಡೋ ಹೋಗ್ತಾರೆ. ಹಾಗೆ ಶ್ರಾವಣ ವಿಶೇಷ ವಾಯುದೇವರು ಒಂದು ಅನುಗ್ರಹ ರಾಯರ ಕರುಣೆ ಇರೋದನ್ನ ಅವ್ರು ಕೊಡೋ ಮಂತ್ರಾಕ್ಷ ಫಲದಿಂದ ಇಲ್ಲಿ ವಿಶೇಷ ಅನುಗ್ರಹ. ಅದೇ ಮಾದರಿ ಕಾಮಧೇನು ಕಲ್ಪತರುವಾಯಿರುವ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಒಂದು ಅನುಗ್ರಹದಿಂದ ಇಲ್ಲಿ ವಿಶೇಷ ಪವಾಡಗಳು ನಡೀತಾ ಇದೆ. ಇಲ್ಲಿ ವಿಶೇಷ ಹೋಮಗಳು ನಡೀತಾ ಇದೆ. ಆರಾಧನೆ ಮತ್ತು ನವರಾತ್ರಿ ವಿಶೇಷ ಉತ್ಸವಗಳು ಇಲ್ಲಿ ನಡೀತಾ ಇರುತ್ತೆ. ಗುರುವಾರ ಪಲ್ಲಕ್ಕು ಸೇವೆ ಉತ್ಸವ ನಡೀತೆ, ರಥ ಸೇವೆಗಳು ನಡೀತೆ. ಇಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಬಂದು ಮಾಡೋ ಇದರಲ್ಲಿ ರಥ ಸೇವೆಗಳು ಇಲ್ಲಿ ನಡೀತಾ ಇರುತ್ತೆ. ಇಲ್ಲಿ ಅರಳಿ ಮರ ವಿಶೇಷವಾಗಿದೆ. ಅದೇ மாதிரி ನಾಗದೇವರು ವಿಶೇಷವಾಗಿದೆ. ಅರಳಿ ಮರ ನಾಗದೇವರು ವಿಶೇಷ ಅನುಗ್ರಹದಿಂದ ಇಲ್ಲಿ ವಿಶೇಷ ಅನುಗ್ರಹಗಳು ಇಲ್ಲಿ ಆಗ್ತಾ ಇದೆ. ಅತಿ ಶೀಘ್ರದಲ್ಲೇ ದುರ್ಗಾ ದೇವಸ್ಥಾನವನ್ನು ಇಲ್ಲಿ ಪ್ರಾರಂಭ ಮಾಡಿ ಸಾಂಬಳು ಭೂಮಿ ಪೂಜೆ ಹಾಕಿದ್ದಾರೆ. ಇದು ಅಮ್ಮನವರಿಗೆ ವಿಶೇಷ ಸ್ಥಳವಾಗಿರೋ ಕಾರಣ ಇಲ್ಲಿ ದುರ್ಗಾ ದೇವಸ್ಥಾನವನ್ನು ನಿರ್ಮಾಣ ಮಾಡೋಕ್ಕಾಗ್ತಾ ಇದೆ. ಭಕ್ತಾದಿಗಳು ಕೊಡೋ ಒಂದು ವಿಶೇಷ ಕಾಣಿಕೆಯಿಂದ ಈ ಅತಿ ಶೀಘ್ರದಲ್ಲಿ ದುರ್ಗಾ ದೇವಸ್ಥಾನಗಳು ವಿಶೇಷ ಪೃಷ್ಠ ರೆಡಿ ಆಗ್ತಾ ಇದೆ. ಇಲ್ಲಿ ಅರಳಿ ಮರದ ಕೆಳಗೆ ನಮಗೆ ಯಾಗಶಾಲೆ ಇದೆ. ಈ ಯಾಗಶಾಲೆಯಲ್ಲಿ ವಿಶೇಷ ನವಗ್ರಹ ಹೋಮ, ಧನ್ವಂತರಿ ಹೋಮ, ಮೃತ್ಯುಂಜಯ ಹೋಮ, ನಾನಾ ವಿಧ ಹೋಮಗಳು ನಡೀತಾ ಇರುತ್ತೆ. ನಿನ್ನೆ ದಿವಸ ಇಲ್ಲಿ ನವಗ್ರಹ ಹೋಮ ಮಾಡಿದ್ದಾರೆ. ಈ ಥರ ಹೋಮಗಳು ಇಲ್ಲಿ ತುಂಬ ಭಕ್ತಾದಿಗಳು ಅವರು ಬೇಡಿದ್ದು ವರಗಳು ಪಡೆಯೋಕ್ಕೋಸ್ಕರ ನಾವು ಮಠದಿಂದ ಹೋಮಗಳು ಮಾಡಿಸ್ತಾ ಇರ್ತೇವೆ. ಈ ಹೋಮ ಫಲದಿಂದ ವಿಶೇಷ ಅನುಗ್ರಹಗಳಾಗ್ತಾ ಇದೆ. ಮಕ್ಕಳಿಗೆ ಆಗಿದೆ, ಮದುವೆ ಇಲ್ಲದ್ರೆ ಮದುವೆ ಆಗಿದೆ, ಉದ್ಯೋಗ ಇಲ್ಲದ್ರೆ ಉದ್ಯೋಗ ಆಗಿದೆ, ಕ್ಯಾನ್ಸರ್ ಕಾಯಿಲೆ ಬಂದವರೆಲ್ಲ ಕೂಡ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾಯಿಲೆ ವಾಸಿ ಆಗಿದೆ. ಅದೇ மாதிரி ಎಲ್ಲ ಸಂಪತ್ತು ಬೇಕು, ಉದ್ಯೋಗ, ವ್ಯಾಪಾರ ಎಲ್ಲ ಅದು ಒಂದು ಪ್ರಾರ್ಥನೆ ಮಾಡಿ ಹೋಗ್ಬೇಕು. ಆದರೆ ಏನಂತಾರೆ ಇಲ್ಲಿ ಸಂಪ್ರದಾಯ ಪ್ರಕಾರ ಒಂದು ಮಡಿ ಆಚಾರ ಅನುಷ್ಠಾನಗಳು ಜಾಸ್ತಿ ಮಾಡ್ತಾ ಇದ್ದಾವೆ. ಭಕ್ತಾದಿಗಳು ದೇವಸ್ಥಾನಕ್ಕೆ ಬರೋದು ಹೆಚ್ಚಲ್ಲ, ಆಯಾ ದೇವಸ್ಥಾನದಲ್ಲಿ ಇರೋ ಆ ಮಡಿ ಅನುಷ್ಠಾನಗಳನ್ನ ನಾವು ಫಾಲೋ ಮಾಡಬೇಕು. ನಾವು ಒಂದು ಕಾಣಿಕೆ ದುಡ್ಡು ಕೊಟ್ಟರು ರೈಟಾಗಿ ಕ್ಲೈಮ್ ಮಾಡಬಾರ್ದು, ಅದರಿಂದ ಫಲ ಬರೋಲ್ಲ. ನಾವು ಅಲ್ಲಿ ಸಮರ್ಪಣೆ ಮಾಡಿಬಿಟ್ರೆ ಅಲ್ಲಿ ಏದು ಸಿಕ್ಕತ್ತೆ ನಮಗೆ ಭಗವಂತನ ಅನುಗ್ರಹ ಆಗತ್ತೆ ಅಂತ ಹೇಳಿ ನಾವು ಮಾಡಬೇಕು ಅಂದರೆ ಫಲ ಸಿಕ್ಕತ್ತೆ. ನಾವು ದುಡ್ಡು ಕೊಟ್ಟುಬಿಟ್ಟು ಕಾಸು ಕೊಟ್ಟು ಸೇವೆ ಮಾಡಿಬಿಟ್ಟು ನಾನು ಇದು ಮಾಡಿದ್ದೇನೆ ನಾನು ಸರಿಯಾಗಿ ಗಮನಿಸ್ಬೋದು. ಇದು ಮದುವೆ ಮುಂದೆ ಉಪನಯನ ಮಾಡೋ ಸ್ಥಳ ಅಲ್ಲ, ಇದು ಬಂದು ದೇವಸ್ಥಾನ. ಇಲ್ಲಿ ಭಕ್ತಿ ಮುಖ್ಯ, ಶ್ರದ್ಧೆ ಮುಖ್ಯ. ಎಷ್ಟು ಭಕ್ತಿ ಮಾಡ್ತಾಯೋ ಶ್ರದ್ಧೆ ಇರಬೇಕು, ಅನುಷ್ಠಾನಗಳು ಮುಖ್ಯ. ಇಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ ಒಂದೊಂದು ಸ್ಥಳ ಒಂದೊಂದು ಆಹ್ವಾನ ಮಾಡ್ತಾರೆ. ನಮ್ಮ ಇದರಲ್ಲಿ ನಮ್ಮ ಉಡುಪಿ ಮಠದ ಪ್ರಕಾರ ಸ್ವಾಮಿಗಳಿಗೆ ಏನು ಹೇಳಿರ್ತಾರೆಯೋ ಆ ಪ್ರಕಾರ ಇಲ್ಲಿ ಪೂಜೆಗಳು ನಡೀತಾ ಇರುತ್ತೆ. ಅಂದರೆ ಇಲ್ಲಿ ಬರೋ ಭಕ್ತಾದಿಗಳು ಅವಕಾಶ ಕೊಟ್ಟು ನಿಮಗೆ ಬೇಕಾದಲ್ಲ ಮಾಡಿದರೆ ವಿಶೇಷ ಅನುಗ್ರಹ ಆಗುತ್ತೆ. ಎಲ್ಲರೂ ಬನ್ನಿರಿ, ಈ ಶ್ರೀನಿವಾಸನ ರಾಘವೇಂದ್ರ ಕರುಣೆ ಮಾಡಿರಿ. ನೋಡಿ ಈ ಜಾಗದಿಂದ ಬೇಗ ಅತಿ ಶೀಘ್ರದಲ್ಲಿ ದುರ್ಗಾ ದೇವಸ್ಥಾನ ಪ್ರವೇಶ ಆಗುತ್ತೆ. ಇದೇ ಮಾದರಿ ಇಲ್ಲಿ ನಾಗದೇವತಾ ವಿಶೇಷ ಪೂಜೆ 29ನೇ ತಾರೀಕು ನಾಗಚತುರ್ಥಿ ವಿಶೇಷವಾಗಿ ಇಲ್ಲಿ ಪೂಜೆಗಳು ನಡೆಯೋ ಹೋಗುತ್ತೆ. ಇಲ್ಲಿ ವಿಶೇಷ ಅವಶ್ಯಕ ಪೂಜೆ ಮತ್ತು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇಲ್ಲಿ ನಾಗದೇವ್ರ ಪೂಜೆ ಮಾಡೋದ್ರೆ ನಾಗರೇ ಬಂದಿದ್ದಾರೆ. ಒಳಗೆ ನಾನು ಚಿತ್ರ ನಿಮ್ಗೆ ತೋರಿಸ್ತಾನೆ, ಆ ಫೋಟೋ ಒಳಗೆ ಬಂದಿದೆ. ಇಲ್ಲಿ ನಾಗದೇವ್ರ ಪೂಜೆ ಮಾಡೋದಲ್ಲ ಇದೇ ಹೆಳೆಯಲ್ಲಿ ನಾಗದೇವರೇ ಬಂದಿದ್ದಾರೆ. ಅದೇ ಮಾದರಿ ಇನ್ನೊಂದು ವಿಶೇಷ ಕೇಳಿದರೆ ಇಲ್ಲಿ ವಿಶೇಷ ಬನ್ನಿ ಮರ ಇದೆ. ಬನ್ನಿ ಮರ ವಿಶೇಷವಾದ ಒಂದು ಲಕ್ಷ್ಮೀನಾರಾಯಣ ಆಭರಣ ಇರೋ ಮರ ನೋಡಿ. ಇಲ್ಲಿ ಬನ್ನಿ ಮರವೂ ಇದೆ, ಅರಳಿ ಮರ ಇದೆ, ಬನ್ನಿ ಮರ ಇದೆ, ಸ್ಥಳವಿರುಷ್ಟ. ಇದೆಲ್ಲ ಸ್ಥಳವಿರುಷ್ಟಲ್ಲಿ ವಿಶೇಷ ಫಲ ಇಲ್ಲಿ ಬರೋ ಭಕ್ತ ಆಗುತ್ತೆ. ಅಂದರೆ ಈ ಸ್ಥಳದಲ್ಲಿ ಒಂದು ಲಕ್ಷ್ಮೀ ಸನ್ನಿಧಾನವು ಮತ್ತು ರಾಘವೇಂದ್ರ ಶ್ರೀನಿವಾಸ ಸನ್ನಿಧಾನ ವಿಶೇಷವಾಗಿರೋ ನಡೀತಾ ಇದೆ. ಇಲ್ಲಿ ಪ್ರಸನ್ನ ಶ್ರೀನಿವಾಸ ಧ್ಯಾನ ಮಂಟಪ ಕೆಳಗಿದೆ, ಮೇಲ್ಗಡೆಗೆ ವಿದ್ಯಾಮಾನ್ಯರ ಪ್ರವಚನ ಮಂದಿರ ಅಂತಿದೆ. ಇದು ನಾ ಬರೋವಳೆ ಒಂದು ಇಲ್ಲ ಇತ್ತು. ಈ 5 ವರ್ಷದಲ್ಲಿ ಭಕ್ತಾದಿಗಳು ಸೇವೆಯಿಂದವು ಇಲ್ಲಿ ದೇವತಾ ಕಾರ್ಯ ಮತ್ತು ಉಪನಯನ, ಮದುವೆ ಮತ್ತು ಶುಭ ಕಾರ್ಯಗಳಿಗೆ ನಾವು ಇದನ್ನು ಭಕ್ತಾದಿಗಳಿಗೆ ಸೇವೆ ಮಾಡೋದಕ್ಕೆ ಕೊಡ್ತಾ ಇರ್ತೇವೆ. ಇಲ್ಲಿ ಬಂದು ಇಲ್ಲಿ ಬಂದು ವಿಶೇಷ ಪೂಜೆ ಮಾಡಬಹುದು. ನಿಮ್ಮ ಉಪನಯನ, ಮದುವೆ, ಮುಂಜಿ ಶುಭ ಕಾರ್ಯಗಳು ಮಾಡೋದಕ್ಕೂ ಈ ಥರ ಇದು ವಿಶೇಷ ಸ್ಥಳ. ಇದು ಹೆಚ್ಚು ನಾವು ಬಾಡಿಗೆಲ್ಲ ತಗೊಂಬಲ್ಲ. ಇದು ಬರೋ ದುಡ್ಡು ಕಾಸು ದೇವಸ್ಥಾನ ಇದು ಡೆವಲಪ್ಮೆಂಟ್ ಇತ್ತ ತಗೊತಾವೆ. ಬೇರೆ ಕಲ್ಯಾಣ ಮಂಟಪ ಮಾಡಿದ್ರೆ ಪ್ರೈವೇಟ್ ಅವ್ರ ಪಾಕೆಟಿಗೆ ಹೋಗುತ್ತೆ. ಆದರೆ ಇಲ್ಲಿನ ಕಲ್ಯಾಣ ಮಂಟಪ ಮಾಡಿದ್ರೆ ಇಲ್ಲಿ ಬರೋ ಕಾಣಿಕೆ ಬಂದು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡೋಕ್ಕೂ ಭಕ್ತಾದಿಗಳಿಗೆ ಸೇವೆಗಳು ಮಾಡೋದಕ್ಕೂ ಉಪಯೋಗ ಆಗುತ್ತೆ. ಪರಿಮಾಣ ಸ್ವಾಮಿಗಳು ಉಡುಪಿ ಕೃಷ್ಣನಿಗೆ ವಿಶೇಷವಾಗಿ ಬಂಗಾರ ಕವಚ ಹಾಕಿ ಮೇಲೆ ಭದ್ರಕೀಟ ಮಾಡಿರು. 2ನೇ ಪರ್ಯಾಯಲ್ಲಿ 3ನೇ ಕಳೆದ ಪರ್ಯಾಯಲ್ಲಿ ವಿಶೇಷವಾಗಿ ಕೃಷ್ಣನಿಗೆ ಬಂಗಾರಲ್ಲಿ ಪೂರ್ವ ಕೃಷ್ಣ ದೇವಸ್ಥಾನ ಪೂರ್ವ ಮಾಡಿದ್ದಾರೆ.
ಇಲ್ಲೂ ಬಲವಾಸದಿಂದ ಶ್ರೀನಿವಾಸ ದೇವರಿಗೆ ವಜ್ರ ಬಂಗಾರ ಕಿರೀಟ ಸಮರ್ಪಣೆ ಮಾಡಿದ್ದಾರೆ. ಅವರು ಎದೆ ಮುಟ್ಟಿದ್ರು ಬಂಗಾರ ಆಗುತ್ತೆ. ವಿಶೇಷವಾಗಿ ಇಲ್ಲಿ ಈ ಸ್ಥಳಗಳೆಲ್ಲ ನಡೆಯೋ ಕಾರಣ ಎಲ್ಲ ಬನ್ನಿ ರಾಘವೇಂದ್ರ ಶ್ರೀನಿವಾಸ ಅನುಗ್ರಹ ಪಡೀರಿ ಹಾಗೆ ಕೇಳ್ತಾನೆ. ಮುಂದೆ ಆರಾಧನೆ ಬರ್ತಾ ಇದೆ. 9ನೇ ತಾರೀಕು ಸತ್ಯನಾರಾಯಣ ಪೂಜೆ, 10, 11, 12 ರಾಘವೇಂದ್ರ ಸ್ವಾಮಿ ವಿಶೇಷ ಆರಾಧನೆ. ಅದೇ ಮಾಡಿ ಪ್ರತಿ ತಿಂಗಳು ಶ್ರೀನಿವಾಸ ಕಲ್ಯಾಣ ಮಾಡ್ತಾ ಇದ್ದಾವೆ. ಮದುವೆ ಆಗುವವರಿಗೆ, ಹೊರ ಹುಡುಗರಿಗೆ ಮನೆ ಕಟ್ಟಬೇಕು ಅಂತೇಳಿ ಶುಭ ಕಾರ್ಯ ಆಗಬೇಕು ನೆನೆಸೋರೆಲ್ಲ 13ನೇ ತಾರೀಕು ಸಂಜೆ 4 ಗಂಟೆಗೆ ಇದೇ ಸ್ಥಳದಲ್ಲಿ ಕಲ್ಯಾಣ ಮಂಟಪದಲ್ಲಿ ಶ್ರೀನಿವಾಸ ಕಲ್ಯಾಣ ನಡೆಯುತ್ತೆ. ಎಲ್ಲರೂ ಬನ್ನಿರಿ, ರಾಘವೇಂದ್ರ ಶ್ರೀನಿವಾಸ ಅನುಗ್ರಹ ಪಡೆಯೋದಕ್ಕೆ ಪ್ರಾರ್ಥನೆ ಮಾಡ್ತಾನೆ. ಹರೇ ಶ್ರೀನಿವಾಸ. ಈ ನೋಡ್ತಾ ಇದ್ದ ವ್ಯಕ್ತಿಯರಿಗೆ, ಭಕ್ತರಿಗೆ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ. ಎಲ್ಲರೂ ಬನ್ನಿರಿ, ರಾಯರ ಶ್ರೀನಿವಾಸ ಅನುಗ್ರಹ ಪಡೀರಿ. ಹರೇ ಶ್ರೀನಿವಾಸ. ದೇವಸ್ಥಾನಕ್ಕೆ ಬಂದು ಈ ಪ್ರೋಗ್ರಾಮ್ ನಿಮ್ಮ ಮಠದ ಭಕ್ತಾದಿಗಳಿಗೆ ನಾವು ತೋರಿಸ್ತಾ ಅಂತ ಹೇಳಿದ್ವಿ. ಆದರೆ ಅವತ್ತು ಏದೋ ಮಠದ ಕಾರ್ಯಕ್ರಮ ಅನ್ನವಾಡಿ ಸರ್ಕಮ್ಸ್ಟೆನ್ಸ್ ತುಂಬ ಇಂಪಾರ್ಟೆಂಟ್ ವರ್ಕ್ ಇದ್ದ ಕಾರಣ ಅದಿಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಆದರೆ ಅದೆಲ್ಲ ಕಾರಣ ರಾಯರು ಬಂದು ಇವತ್ತು ನಿರ್ಣಯ ಮಾಡಿದ್ದಾರೆ ನಿಮಗೆ ಫ್ರೀಯಾಗಿ. ಅವತ್ತು ಅದ್ರ ಇಷ್ಟು ಫ್ರೀಯಾಗಿ ಹೋಗಿ ಇಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಿಲ್ಲ. ಇದು ಫ್ರೀ ಆಗಿದ್ದ ಕಾರಣ ಈ ಮಠದಲ್ಲಿ ಏದೋ ಕಿಂಚಿದ್ದು ಇರೋದನ್ನು ಸ್ವಲ್ಪ ನಿಮಗೆ ಹೇಳೋಕೆ ತೋರ್ಸೋಕ್ಕಾಯಿತು. ರಾಯರು ಇವತ್ತು ನಿರ್ಣಯ ಮಾಡಿದ್ದಾರೆ, ಶ್ರೀನಿವಾಸ ಇವತ್ತು ನಿರ್ಣಯ ಮಾಡಿದ್ದಾರೆ. ಇವತ್ತಿನ ದಿನ ವಿಶೇಷವಾದ ದಿನ. ಇವತ್ತು ನೀವು ಬಂದು ನೋಡಿ ಇಲ್ಲಿ ಎಲ್ಲ ನೋಡಬೇಕಂತಿದೆ. ಇಂಥ ಮಾದರಿ ಆ ರಾಘವೇಂದ್ರ ಸ್ವಾಮಿ ಬೆಂಗಳೂರಲ್ಲಿ ಎಲ್ಲದಾಗಲೂ ಲೋಕಲ್ ಪೂರ ಇರುತ್ತೆ. ನೂರಾರು ದೇವಸ್ಥಾನ, ರಾಯರ ದೇವಸ್ಥಾನ ಒಂದೊಂದಲ್ಲಿ ಒಂದೊಂದು ಪವಾಡಗಳು. ಒಂದು ಅಲ್ಲಿ ಉತ್ಸವ ಇದೆ, ಇಲ್ಲಿ ಕಡಿಮೆ ಎಂಬುದಲ್ಲ, ಎಲ್ಲ ಜಾಗ ನಡೀತಾ ಇರುತ್ತೆ. ಒಂದು ವಿಶೇಷ ಮಕ್ಕಳಿಗೆ ಬರುತ್ತೆ, ಉದ್ಯೋಗ ಬರುತ್ತೆ, ಅದೊಂದು ರಾಯರು ಅಲ್ಲೆಲ್ಲಿ ಮಾಡ್ತಾ ಇರ್ತಾರೆ. ಅದರಿಂದ ಇಲ್ಲಿ ಬಂದು ಈ TV ಅವರು ಬಂದು ನಮಗೆ ಒಂದು ಎಲ್ಲ ಭಕ್ತ ಜನ ಅವಕಾಶ ಕೊಟ್ಟೋದಕ್ಕೋಸ್ಕರ ಅವರಿಗೆ ಧನ್ಯವಾದ ತಿಳಿಸ್ತಾ ನಮ್ಮ ಮಠದಿಂದ ಅವರಿಗೆ ಗೌರವ ಪ್ರಸಾದ ಕೊಡ್ತೇವೆ. ಶ್ರೀಕೃಷ್ಣಾರ್ಪಣ. ಶ್ರೀಕೃಷ್ಣಾರ್ಪಣ. ಮಠದರ್ಶನ ಅನ್ನೋದು ಒಂದು ಮಠದಿಂದ 104ನೇ ಮಠದೊಳಗೆ ಮಗುವಿನಂತೆ ಕೈ ಹಿಡಿದು ನಡೆದುವಂತಹ ಶ್ರೀನಿವಾಸ ದೇವರು ಹರಿವಾಯು ಗುರುಗಳ ಒಂದು ಆಶೀರ್ವಾದನಿಗೆ ನಾನು ಸಾಧ್ಯ ಇಲ್ಲ. ಯಾಕಂದ್ರೆ ಈ ಒಂದು ಕೆಲಸ ಮಾಡಿಕೊಂಡು ಕೂಡ ಗುರುವಾರ ರಾಯರಿಗೆ ಸಮರ್ಪಣೆ ಅಂತ ಮಾಡ್ಬಿಟ್ಟೆ. ಬಟ್ ಅದ್ರ ಹೇಗೆ ನಡಿಬೋದು ಅನ್ನೋದನ್ನ ನನಗೆ ಅರ್ಥ ಆಗಲಿಲ್ಲ. 104ನೇ ಮಠದವರೆಗೂ ತಂದು ನಿಲ್ಲಿಸಿದ್ದಾರೆ. ಮತ್ತಷ್ಟು ರಾಯರ ಮಠದನ್ನ ಮಾಡ್ಬೇಕು ಅಂತ ಇಷ್ಟ. ಈ ಜನ್ಮದಲ್ಲಿ ಎಷ್ಟು ರಾಯರ ಮಠ ಆಗುತ್ತೋ ಸಂಪೂರ್ಣ ಮಾಡಿ, ಏನಾನು ಅದ್ರಲ್ಲಿ ಪೆಂಡಿಂಗ್ ಉಳ್ಕೊಂಡ್ರೆ ಮತ್ತಷ್ಟು ಬರುವ ಜನ್ಮದಲ್ಲೂ ಕೂಡ ನಾನು ಮುಂದುವರಿಸುವಂತಹ ಕಾರ್ಯ ಆ ಭಗವಂತ ನನಗೆ ಪುಣ್ಯ ಪ್ರಾಪ್ತಿ ಮಾಡಲಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಈ 104ನೇ ಮಠದ ಒಂದು ದರ್ಶನದಲ್ಲಿ ತಮ್ಮೆಲ್ಲರಿಗೂ, ಮಠ ಬಾಂಧವರಿಗೆ ಹಾಗೂ ಮಠದ ವ್ಯವಸ್ಥಾಪಕರು, ಮಠದ ಆಚಾರ್ಯಗಳಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ತಾವು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟು ದಿನ ನಾನು ಹುಡ್ಕೊಂಡು ಹೋಗ್ತಿದ್ದೆ, ಎಷ್ಟೋ ಮಠಗಳು ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ. ಅದೇ ತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಬರುವಂತಹ ಸಮಯವನ್ನ ನಿಮ್ಗೆ ಶೆಡ್ಯೂಲ್ ಮಾಡಿ ಬಂದು ಆ ಮಠ ದರ್ಶನವನ್ನ ನಾನು ಸಂಪೂರ್ಣವಾಗಿ ರಾಯರೇ ಕರೀತಾ ಇದ್ದಾರೆ ಅನ್ನೋ ಮೂಲಕ ನಾನು ನಿಮ್ಮ ಆ ಮಠ ದರ್ಶನವನ್ನ ಮಾಡಿ ನಾನು ಕೂಡ ಪುಣ್ಯ ಸಂಪಾದಿಸಿಕೊಂಡು ನಮ್ಮ ವೀಕ್ಷಕರೆಲ್ಲರೂ ಕೂಡ ನಾನು ಅದು ತೋರಿಸುವಂತಹ ಕಾರ್ಯ ಈ ಜನ್ಮದಲ್ಲಿ ಮಾಡ್ತೇನೆ ಅಂತೇಳಿ ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಈ ಒಂದು ಮಠ ದರ್ಶನದಲ್ಲಿ ಒಂದು ಸಂಕ್ಷಿಪ್ತವಾದಂತಹ ವಿವರವನ್ನು ಕೊಡ್ಲಿಕ್ಕೆ ನಮ್ಮ ತುಳುನಾಡಿನ ಒಂದು ಮಹಿಳೆಯರು ಬಂದಿದ್ದಾರೆ, ರಾಯರ ಭಕ್ತರು ಬಂದಿದ್ದಾರೆ. ಅವರೊಂದಿಗೆ ನಾವು ಎಲ್ಲ ವಿಷಯವನ್ನ ತಿಳ್ಕೊಳ್ಳೋಣ. ರಾಯರ ಭಕ್ತ ಚಾನಲ್ 104ನೇ ಚಾನಲ್ ಬರ್ತೀರಿ. ಮೂಳು ಬತ್ತು ಮೂಳು ಸುವಂತು ಪೋಂತುಳ್ಳೇರು ಒಂದು ವಿದ್ಯಾಮಾನ್ಯರು ಸ್ಥಾಪಿಸತ್ನು. ವಿದ್ಯಾಮಾನ್ಯರು ಒಂದಂತ ಮಠ ಒಂದು ವಿದ್ಯಾಮಾನ್ಯರು ಬಾರಿ ಲಾಯ್ಕಡಿಸು ಅಂತು ಒಂದಂತ ಮೂಳೆ ಚಾತುರ್ಮಾಸ ಬುದ್ದಿತ್ತು. ವಿದ್ಯಾಮಾನ್ಯರನ್ನ ಒಂದು ಎಡ್ಡೆಡ್ಡೆ ಪವಾಡ ಅಂಕುಳ ಪುರ ಆತನು ಬಾರಿ ಲಾಯ್ಕಡು ಸ್ಥಾಪಿಸುವಂತಿತ್ತೇರು ಮೂಳು. ಆಯ್ತು ಬೆತ್ತು ವಿದ್ಯಾಧೀಶರು ಹಾಕೊಂಡು ಒಂದು 50 ಕಾಲ 50 ವಿದ್ಯಾಧೀಶರು ಬರ್ತದೆ. ವಿದ್ಯಾಧೀಶನ ನಡ್ಕೊಂತುಂಡು ಆಯ್ತು ಬೆತ್ತಕ್ಕೆ ಮುಂಕುಳು ಮಂಟಲ ಒಂದು 50 ಇದು ಸೇತು ಮಾಧವನ ಬರ್ತದೆ. ಲಾಯ್ಕಡು ಪುರಾವಂತುಂಡು ವಿದ್ಯಾಧೀಶರ್ನ ಬಂದಾಗಲ್ಲ ಮೂಳು ಶ್ರೀರಾಮ ದೇವರನ್ನ ಪೂಜೆ ಆತನ ಲಾಯ್ಕಡು. ಪೂಜೆ ದಿನ ಸುಧಾಮಂಗಳ ಆತನ
ಅದು ರಾವ್ ಬಸಪತಿ ಬೃಹस्पति याग आता लायकड मंतल पूरा लायकड पूजा अंतुंडु मंतल देवरन नेट्टुन्ना अंतुंडु विद्यामन्यरु ओ बोडा उंतु कोळंतित्तेरु अंचन इत्तेल आत पोयिरुन तंडल विद्यामन्यरन अनुग्रह लायकुंडु श्रीनिवास देवरन पवाडंकुल नडतंतुंडु मूळु मंत्र रागन स्वामी अंचने रागन स्वामी पवाडंकुल ऐದು ವರ್ಷದಿಂದ ಎಂಕು ಸಾಧಾರಣ 25-30 ವರ್ಷದಿಂದ ಬರಂತುಳ್ಳ ಮತ್ತೊಂದೆಲ್ಲ ಮೂಳು ಹೆಜ್ಜೆ ನಮಸ್ಕಾರ ಪೂರ ಅಂತಂತುಳ್ಳ ಪೂರ ಅಂತ ಸೇವೆ ಅಂತ 30 ವರ್ಷ ಅಂತಿಲ್ಲ ಏನು ದಿನ ಬರಂತುಳ್ಳ ಯಜ್ಞ ಅದಿಲ್ಲ ಪೂರ ಒಂದು ಏನು 30 ವರ್ಷ ತಿಂಚಿ ಬರ್ತದ ರಂಗೋಲೆ ಪಾರ್ತು ತಡ್ಡೆ ಬರ್ತದ ಹೆಂಕೊಳ್ಳ ಅಲ್ಲಿ ವಿದ್ಯಾದೇಶ ಆದೇಶ ಅಂತ ಬಿತ್ತ ಅಂತಂತ ಏನು ಹೆಂಗ್ ಬರೋದಂತೆ ಸೋಜು ದಿನ ಎಲ್ಲ ಬರೋದು ದೇವರನ್ನ ಒಂದು ಹಾಕೋನು ಎಂಚಿನ ಕಷ್ಟ ಇತ್ತೆಲ್ಲ ಪರಿಹಾರ ಪೇರು ದೇವರು ಅವಳು ಮಂತಲ್ಲ ಅವಳು ತಪ್ಪಿಸ್ಕೊಂಡ್ರೆ ಎಂಕ್ಳು ನೀ ತಪ್ಪಿಸ್ಕೊಳ್ತಾರೆ ದಿನ ಬರ್ತದ ಅಂತ ಒಂದು ತುಪ್ಪ ಅವಳು ಬರ್ತದ ರಾಘವೇಂದ್ರ ಸೇವಾ ಸಿಕ್ಕಿರೋದೇ ನಮ್ಗೆ ದೊಡ್ಡ ಭಾಗ್ಯ ಒಂದು ಸೇವೆ ಸಿಕ್ಕಂದ್ರೆ ಮಲ್ಲೋ ಭಾಗ್ಯ ಹೆಂಕೊಳ್ಳ ಪುಣ್ಯ ಬಂದದ್ದು ಅಂತ ಒಂದು ಹೆಂಕ್ಳಿಗೆ ಒಂದು ಸಿಕ್ಕುರಿ ಯೋಗ ಯಾಪಗ್ಲ ಉದ್ಯಮಾನ್ಯರ್ನ ಅನುಗ್ರಹ ಹೆಂಕ್ಳಿಗೆ. ಹೌದು, ಹೀಗೆ ಅವರ ಒಂದು ಭಾಷೆಯಲ್ಲೇ ತುಳು ಭಾಷೆಯಲ್ಲಿ ಸಂಕ್ಷಿಪ್ತವಾದಂತಹ ವಿವರ ನೀಡಿದ್ದಾರೆ. ನಮಗೂ ಕೂಡ ಆ ಒಂದು ತುಳುನಾಡಿನ ಮಂಗಳೂರಿನ ಕಡೆ ಹೋಗುವಂತಹ ಸೌಭಾಗ್ಯ ಸಿಗ್ಲಿ ಅಂತ ಕೇಳ್ಕೊಂತ ಇಲ್ಲಿನ 104ನೇ ಮಠದರ್ಶನವನ್ನ ಸಂಕ್ಷಿಪ್ತವಾಗಿ ತೋರಿಸುವಂತಹ ಕಾರ್ಯ ಮಾಡ್ತೇವೆ. ಹರೇ ಶ್ರೀನಿವಾಸ, ನನ್ನ ಹೆಸರು ಸುಧಾ ನಾಗರಾಜ್ ಅಂತ. ನಾವು ಇದೇ ಬಡಾವಣೆ ಒಳಗಿದ್ದೀವಿ. ಈ ಮಠ ಸುಮಾರು ಸ್ಥಾಪನೆಯಾಗಿ ಒಂದು 40 ವರ್ಷದ ಮೇಲೆ ಆಯಿತು. ಇಲ್ಲಿ ಶ್ರೀನಿವಾಸ, ಲಕ್ಷ್ಮಿ, ಪ್ರಾಣದೇವರು, ರಾಯರು, ರುದ್ರದೇವರು, ಗಣಪತಿ, ನಾಗಪ್ಪ ಎಲ್ಲ ದೇವರು ಇದ್ದಾರೆ. ಇಲ್ಲಿ ತುಂಬ ಸತ್ಯ ಇದೆ ಇಲ್ಲಿ ದೇವಸ್ಥಾನದಲ್ಲಿ. ಅನೇಕ ಜನ ಭಕ್ತಾದಿಗಳು ಇದನ್ನು ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ರಾಯರು ಪ್ರತ್ಯಕ್ಷತಃ ಇಲ್ಲದೆ ಹೋದ್ರು ಬೃಂದಾವನದಲ್ಲಿ ನೆಲೆಸಿದ್ದಾರೆ ಅಂತಲೇ ನಮ್ಮ ಅನಿಸಿಕೆಗೆ ಬಂದಿದೆ. ರಾಯರು ಭಕ್ತರ ಅನೇಕ ಅಭಿಷ್ಟಗಳನ್ನ ನೆರವೇರಿಸಿದ್ದಾರೆ. ಇಲ್ಲಿ ಅನೇಕ ಭಕ್ತರು ಇಲ್ಲಿ ರಾಯರ ಸೇವೆ ಮಾಡಿ ಕೃತಾರ್ಥರಾಗಿ ಅನೇಕ ಅನುಭವಗಳು, ಪವಾಡಗಳು ನಡೀತಾನೆ ಇರುತ್ತೆ ಇಲ್ಲಿ ಅದಕ್ಕೆ ಅನೇಕ ದೃಷ್ಟಾಂತಗಳಿವೆ. ಅದನ್ನು ಹೇಳಕ್ಕಿದೆ. ನಮ್ಮ ಜೀವನದಲ್ಲಿ ಮಾಡಬೇಕು ಅಂದರೆ ನಾವು ಬೇಕಾದಷ್ಟು ಸಲ, ಒಂದು ಸಲ ಅಂತಲ್ಲ, ನನಗೆ ಅನೇಕ ಕಷ್ಟಗಳು ಬಂದಾಗ ನಾನು ಇಲ್ಲಿ ದೇವರಿಗೆ ಹರಕೆ ಮಾಡಿಕೊಂಡು ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ನನ್ನ ಕೈಲಾದಷ್ಟು ಒಂದು ನಮಸ್ಕಾರವನ್ನು ಹಾಕಿ ಬೇಡ್ಕೊಂಡಾಗ ರಾಯರು ನನ್ನ ಮನದ ಅಭಿಲಾಷೆಗಳನ್ನ ಪೂರೈಸಿ ನನ್ನ ಕಷ್ಟಗಳನ್ನ ಬಗೆಹರಿಸಿದ್ದಾರೆ. ಅಂಥ ಒಂದು ದಿವ್ಯವಾದ ಸನ್ನಿಧಾನ ಇಲ್ಲಿ ಇದೆ. ಇಲ್ಲಿ ಆರಾಧನೆ 3 ದಿನ 5 ದಿನ ಆರಾಧನೆ ನಡೆಯುತ್ತೆ ಇಲ್ಲಿ ಪ್ರತಿ ವರ್ಷನೂ. 3 ದಿನವೂ ಅಲಂಕಾರ ಪಂಕ್ತಿ ಎಲ್ಲ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತು ಇಲ್ಲಿ ಆಡಳಿತ ಮಂಡಳಿಯವರು ಎಲ್ಲರನ್ನು ತುಂಬ ವ್ಯವಸ್ಥೆ ಪೂರ್ವಕವಾಗಿ ಮಾಡ್ತಿದ್ದಾರೆ. ಅರ್ಚಕರು ಎಲ್ಲರೂ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೀತಾ ಇದೆ. ಆರಾಧನೆ ಒಳಗೆ ಸುಮಾರು 4-5 ಸಾವಿರ ಜನ ಭಕ್ತರು ಬರ್ತಾರೆ. ಮತ್ತು ವೈಕುಂಠ ಏಕಾದಶಿನಲ್ಲಿ ಅಷ್ಟೇ ತುಂಬ ಜನ ಭಕ್ತರು ಬರ್ತಾರೆ. 15-20 ಸಾವಿರ ಜನ ಭಕ್ತರು ಬರ್ತಾರೆ. ಬೆಳಗ್ಗೆ 5:30-6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಪ್ರಸಾದ ವಿನಿಯೋಗ ಇರುತ್ತೆ. ಅನೇಕ ಜನ ವಾಲಂಟಿಯರ್ಸ್ ಬಂದು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ
ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ವ